स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಸಾಮಾನ್ಯ ವರ್ಗದವರು ಭಾಳ ಬೇಸರ ವ್ಯಕ್ತಪಡ ಅಂದರೆ ಬಸ್ ಇದು ಬಂದ ಮೇಲೆ ನಮ್ಗೆ ಒಟ್ಟು ಸೀಟ್ ಸಿಗಾಗ್ತಿಲ್ಲ. ಹಗಲೆಲ್ಲ ಎಲ್ಲ ಬಸ್ನಲ್ಲಿ ನೋಡಿಲ್ಲ ಜಗಳ, ಕಂಡಕ್ಟರ್ಗಳು ಬಂದರು ಭಾಳ ಪ್ರೆಷರು. ಸೊ ಈ ಥರ ಪರಿಸ್ಥಿತಿಯಲ್ಲಿ ಅವ್ರು ಸಾಮಾನ್ಯ ಜನ ಹೇಳೋದಂದರೆ ಅದನ್ನು ಉಚಿತ ಮಾಡೋಕ್ಕೆ ತೆಗೆಯಕ್ಕೆ ಅಂದೇ ಇದ್ರು ಕನಿಷ್ಠ ಒಂದು 50% ಮಾರಿ ಅನಗತ್ಯವಾದ ಜನ ಯಾರು ಅನ್ನೆಸೆಸರಿ ಸುಮ್ಮನೆ ಟ್ರಾವೆಲ್ ಮಾಡ್ತಾರೆ ಅವ್ರಿಗಂತೂ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ಮಾಡುತ್ತೆ ಜನ ದಿನ ಬೆಳಗ್ಗೆ ಆದರೆ ಎಲ್ಲ ಬಸ್ಸಲ್ಲಿ ಇದೇ ಸಮಸ್ಯೆ. ಮಟ್ ಆಫ್ ನೋಟಿಸ್ ಬಂದಿರ್ಬೋದು. ಅದಕ್ಕೆ ಏನು ಸರ್ಕಾರ ಏನು ಕ್ರಮ ತಗೋತದೆ? ಒಟ್ಟು ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ 429 ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ. ಎಷ್ಟು ಜನ ಹೇಳಿ? 429 ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ. ಆಮೇಲೆ ಶಕ್ತಿ ಕಾರ್ಯಕ್ರಮ ನಾವು ತರ್ತೀವಿ ಅಂದಾಗ ವಿಪಕ್ಷಗಳು, ಅದರಲ್ಲಿ ವಿಶೇಷವಾಗಿ BJP ಇವರು ಸುಮ್ಮನೆ ಮ್ಯಾನಿಫೆಸ್ಟೋದಲ್ಲಿ ಹಾಕ್ತಾರೆ, ಈ ಕಾರ್ಯಕ್ರಮ ಜಾರಿ ಮಾಡಲ್ಲ ಅಂತ ಹೇಳಿದರು. ಆಮೇಲೆ ನಮ್ಮ ಪಕ್ಷ ಗೆದ್ವಿ. ಕಾರ್ಯಕ್ರಮ 20 ದಿನಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಾದಮೇಲೆ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದರು, ಆಗ್ತಾನೆ ಇಳಿದಿದ್ದರು 2 ತಿಂಗಳ ಮುಂಚೆ. ಇದು ಸ್ವಲ್ಪ ದಿನ ಆದಮೇಲೆ ಸಂಬಳ ಕೊಡೋಕ್ಕೆ ದುಡ್ಡಿರೋದಿಲ್ಲ, ಬಸ್ಸುಗಳು ಎಲ್ಲಂದ್ರೆ ನಿಲ್ಲಿಸ್ಬಿಡ್ತಾರೆ ಅಂತ ಕೂಡ ಕಾಮೆಂಟ್ ಮಾಡ್ತಾಯಿದ್ರು BJP. ಈಗ 1 ವರ್ಷ 10 ತಿಂಗಳಾಯಿತು. BJP ಸರ್ಕಾರದಲ್ಲಿ 4 ವರ್ಷದಲ್ಲಿ BMTC ಹೊರತುಪಡಿಸಿ 3 ಕಾರ್ಪೊರೇಷನಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ ಅವರು. ಈಗ ನಾವು 5,900 ಬಸ್ಸು ತೊಗೊಂಡಿದ್ದೀವಿ. ಪ್ರತಿದಿನ 1,54,000 ಟ್ರಿಪ್ಸ್ ಇರ್ತಿತ್ತು. ಎಷ್ಟು? 1,54,000 ಟ್ರಿಪ್ಸ್ ಇರ್ತಿತ್ತು. ಈಗ ಅದು 1,80,000ಕ್ಕೆ ಬಂದಿದೆ. ಅಂದರೆ ಇನ್ನು 26,000 ಟ್ರಿಪ್ಸು ಜಾಸ್ತಿ ಮಾಡಿದ್ದೀವಿ. 5,900 ಹೊಸ ಬಸ್ ತೊಗೊಂಡಿದ್ದೀವಿ. ಆಮೇಲೆ 9,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಅವರು ರಿಕ್ರೂಟ್ಮೆಂಟೇ ಮಾಡಿರಲಿಲ್ಲ BJP ಅವರು. ಆಮೇಲೆ 1,000 ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ಟಿದ್ದೀವಿ. ಮತ್ತು 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು BJP ಅವರು. ಈಗ ನಮಗೆ ಮತ್ತೆ ಈ ವರ್ಷ ನಾವು 2,000 ಬಸ್ ತಗೊಳ್ತಾಯಿದ್ವಿ. ಪ್ರಾರಂಭದಲ್ಲಿ ಬಸ್ಸುಗಳ BJP ಸರ್ಕಾರ ಬಸ್ಸುಗಳು ಕೊಂಡ್ಕೊಂಡೇ ಇದ್ದಿದ್ದರಿಂದ ಮತ್ತು ಡ್ರೈವರ್ಸು ಕಂಡಕ್ಟರ್ಸು ಇಲ್ಲದೇ ಇದ್ದಿದ್ದರಿಂದ ರಿಕ್ರೂಟ್ಮೆಂಟ್ ಮಾಡಿದ್ದಿಲ್ಲ ಅವರು. ಅದರಿಂದ ಸಮಸ್ಯೆ ಆಗಿತ್ತು. ಸಮಸ್ಯೆ ಎಲ್ಲ ಕಡಿಮೆ ಆಗಿದೆ. ಈಗ ಮತ್ತೆ ಬಸ್ಸಸ್ ತೊಗೊಳ್ತಾ ಇದ್ದೀವಿ, ರಿಕ್ರೂಟ್ಮೆಂಟು ಮಾಡ್ತಾಯಿದ್ದೀವಿ. ಸಮಸ್ಯೆಗಳು ಎಷ್ಟು ಸಾಧ್ಯ ಆದರೆ ಅಷ್ಟು ಕೂಡ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಹೆಚ್ಚು ಬಸ್ ಆದರೆ ಇದೇ ಸಮಸ್ಯೆ. ಈಗ ಒಟ್ಟು 2,000 ಬಸ್ ಬರುತ್ತೆ. ಇಲ್ಲಿಗೆ ಒಂದು 700 ಮೇಲೆ ಕೊಡ್ತೀನಿ. 700 ಬಿಜಾಪುರ ಜಿಲ್ಲೆಗೆ ಇಲ್ಲ, ಕಲ್ಯಾಣ ಕರ್ನಾಟಕ. ನಾವು ಎಲ್ಲ ಸ್ವಾಯತ್ತ ಸಂಸ್ಥೆಗಳಾಗಿದೆ. ಎಲ್ಲ ಕಾರ್ಪೊರೇಷನ್ಸು ಸ್ವಾಯತ್ತ ಸಂಸ್ಥೆಗಳು. ಹಳೇದು ಹೊಸದು ಅನ್ನೋ ಪ್ರಶ್ನೆನೇ ಬರೋಲ್ಲ. ಆದರೆ ಪರ್ಚೇಸ್ ಮಾಡೋದು ಅವರೇ, ರಿಕ್ರೂಟ್ಮೆಂಟು ಅವರೇ ಮಾಡ್ಕೊಳ್ತಾರೆ. 4 ಕಾರ್ಪೊರೇಷನ್ ಎಲ್ಲ ಇಂಡಿಪೆಂಡೆಂಟ್. ಈಗ ನಾನು ಬಂದಮೇಲೆ ಎಲ್ಲ ಇಂಡಿಪೆಂಡೆಂಟ್ ಮಾಡಿಬಿಟ್ಟಿದ್ದೀನಿ. ನಾನಿದ್ದಾಗ ಯಾವಾಗಲೂ ಹಿಂದೆ ಇದ್ದಾಗಲೂ ಹಳೆ ಬಸ್ ಯಾರಿಗೂ ಕೊಟ್ಟಿಲ್ಲ, ಈಗಲೂ ಕೊಟ್ಟಿಲ್ಲ. ಮಧ್ಯದಲ್ಲಿ BJP ಇದ್ರಲ್ಲ ಅವ್ರು ಕೊಟ್ಟಿದ್ರು ಅಷ್ಟೇ. ಸರ್, ರೇಟ್ ಬಗ್ಗೆ ಹೇಳಿದಲ್ಲ ಅವರು ಒಂದು ಗಮನಕ್ಕೆ ತಂದರು. ಆದರೆ ತಮಗೂ ಗಮನಕ್ಕೆ ಬಂದಿದೆ. ಪ್ರೈವೇಟ್ ಯಾವುದೋ ಹಬ್ಬ ಹರಿದಿನ ಬಂದ ತಕ್ಷಣ ಅವ್ರ ಮೇಲೆ ಯಾರು ಕಂಟ್ರೋಲ್ ಇರೋ 4,000 5,000 ಇರ್ತಕ್ಕಂಥ ಕಾನೂನಲ್ಲಿ ಅದೇನಾಗಿದೆ, ಕೇಂದ್ರ ಸರ್ಕಾರ ಫ್ರೀ ಬಿಟ್ಬಿಟ್ಟಿದ್ದಾರೆ. ಆಲ್ ಇಂಡಿಯಾ ಪರ್ಮಿಟ್ ಅಂತ ಹೇಳ್ಬಿಟ್ಟು ಫ್ರೀ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಮನಸ್ಸಿಗೆ ಬಂದಂಗೆ ಓಡಿಸಿ ಕೇಂದ್ರ ಸರ್ಕಾರ ಇದನ್ನು ಕಂಟ್ರೋಲ್ ಮಾಡಬೇಕು. ಪರ್ಮಿಟ್ಸ್ ಅವ್ರು ಕೊಟ್ಬಿಡ್ತಾರೆ, ನಮಗೆ ಕಂಟ್ರೋಲ್ ಇಲ್ಲ. ಆಲ್ ಇಂಡಿಯಾ ಪರ್ಮಿಟ್ಟು ಅವ್ರು ಆಲ್ ಇಂಡಿಯಾ ಪರ್ಮಿಟ್ ತೊಗೊಳ್ತಾರೆ, ಇಲ್ಲಿ ಓಡಿಸ್ತಾ ಇರ್ತಾರೆ. ಅಲ್ಲ ಸರ್, ಅದು ಅದೇ ಹೇಳಿದ್ದು. ಆಲ್ ಇಂಡಿಯಾ ಪರ್ಮಿಟ್ ಬಸ್ಸಸ್ ಅದು. ಸ್ಟೇಟ್ ಪರ್ಮಿಟ್ ಬಸ್ ಆದರೆ ನಮಗೆ ಕಂಟ್ರೋಲ್ ಇರುತ್ತೆ. ಆಲ್ ಇಂಡಿಯಾ ಪರ್ಮಿಟ್ ಬಸ್ಸಸ್ ನಮ್ಗೆ ಕಂಟ್ರೋಲ್ ಬರೋದಿಲ್ಲ. ಆಮೇಲೆ ಹಬ್ಬ ಬಂದರೆ ಸಾಕು 2 ಪಟ್ಟು 3 ಪಟ್ಟು ಜಾಸ್ತಿ ಮಾಡ್ತಾರೆ. ಅದಕ್ಕೆ ನಾವೀಗೇನು ಮಾಡ್ತಾಯಿದ್ವಿ, KSRTC ಒಂದ್ರೆ 2,000 ಬಸ್ಸು ಎಕ್ಸ್ಟ್ರಾ ಹಾಕ್ಬಿಡ್ತೀವಿ. ಇಲ್ಲೂ ಅಷ್ಟೇ 800-900 ಬಸ್ಸು ಮೊನ್ನೆ ಎಕ್ಸ್ಟ್ರಾ ಹಾಕಿದ್ರು. ಆಮೇಲೆ ವಾಯುವ್ಯ ಕರ್ನಾಟಕನೂ ಅಷ್ಟೇ. ನಮ್ಮ ಬಸ್ಸಸ್ ಬಂದರೆ, ಇದು ಹಬ್ಬಗಳು ಬಂದರೆ ಅಥವಾ ಲಾಂಗ್ ಇದು ರಜೆಗಳು ಬಂದುಬಿಡುತ್ತಲ್ಲ, 5-6 ದಿನ ರಜೆ ಬರುತ್ತಲ್ಲ, ಮತ್ತೆ ಯಾವುದನ್ನ ಗ್ಯಾಪ್ ಇದ್ದು ಬಂದಂಥ ಸಂದರ್ಭದಲ್ಲಿ ಕನಿಷ್ಠ 3,000-4,000 ಬಸ್ಸು ಎಕ್ಸ್ಟ್ರಾ ಹಾಕ್ತೀವಿ. ಅವಾಗೇನಾಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ. ಅವ್ರ ಮೇಲೆ ಅವ್ರಿಗೆ ಕಡಿವಾಣ ಹಾಕಕ್ಕೆ ತಮಗೇನು? ಆಲ್ ಇಂಡಿಯಾ ಪರ್ಮಿಟ್ ಅದು. ಆಲ್ ಇಂಡಿಯಾ ಸ್ಟೇಟ್ ಪರ್ಮಿಟ್ಟು ನನ್ನ ಕಂಟ್ರೋಲ್ ಬರುತ್ತೆ. ಆಲ್ ಇಂಡಿಯಾ ಪರ್ಮಿಟ್ ನಮ್ಮ ಕಂಟ್ರೋಲ್ ಬರೋಲ್ಲ. ಒಂದು ಗ್ರೀನ್ ಬಸ್ ಬಗ್ಗೆ ಒಂದು ತಾವು ಸ್ಟಾರ್ಟ್ ಮಾಡಿದಿರಲ್ಲ, ಗ್ರೀನ್ ಬಸ್ಗಳನ್ನಂದ್ರೆ ಇದು ಹೈಬ್ರಿಡ್ ಮಾಡೆಲಲ್ಲಿ ಇದು ಎಲೆಕ್ಟ್ರಿಕ್ ಅಥವಾ ಇಥನಾಲ್ ಮೇಲೆ ನಡೆಯುವಂಥದ್ದು, ಅದನ್ನು ಇನ್ನು ಹೆಚ್ಚು ಮಾಡಿದರೆ ಡೀಸೆಲ್ ಮೇಲೆ ಒತ್ತಡ ಕಡಿಮೆ ಆಗುವಂಥ ಇದು. ಆಮೇಲೆ ಕೇಂದ್ರ ಸರ್ಕಾರ ನೀತಿ ಬದಲಾಯಿಸಬೇಕು. ಹಿಂದೆ ನರ್ಮ್ ಸ್ಕೀಮ್ ಇತ್ತು UPA ಸರ್ಕಾರ ಇದ್ದಾಗ. ಆಗೇನು ಮಾಡೋರು, ಗ್ರಾಮಾಂತರ ಪ್ರದೇಶಕ್ಕೆ 25%
ಈ ಉದಾಹರಣೆಗೆ ಕಲ್ಯಾಣ ಕರ್ನಾಟಕದವರು 25% ದುಡ್ಡು ಕಟ್ಟಿದ್ರೆ 25% ರಾಜ್ಯ ಸರ್ಕಾರ ಕೊಡೋದು, 50% ಕೇಂದ್ರ ಸರ್ಕಾರ ಕೊಡೋದು ಬಸ್ಸಸ್ ತಗೊಳ್ಳೋಕ್ಕೆ. ಈಗೇನಾಗಿದೆ, GCC ಮಾಡಲ್ ಅಂತ ಬೆಂಗಳೂರಿಗೆ ಕೊಟ್ಟಿದ್ದಾರೆ. ಆ GCC ಮಾಡಲ್ ಅಂದರೆ ಎಲೆಕ್ಟ್ರಿಕ್ ಬಸ್ಸಸ್ಸು. ಯಾವುದೋ ಒಂದು ಯಾರು ಟೆಂಡರ್ ಆಗ್ತಾರೋ ಆ ಸಂಸ್ಥೆಗೆ ನೇರವಾಗಿ ಸಬ್ಸಿಡಿ ಕೊಟ್ಬಿಡ್ತಾರೆ. ಆ ಬಸ್ನ ನಾವು ಬಾಡಿಗೆಗೆ ತೊಗೋಬೇಕು. ಕಂಡಕ್ಟರ್ ನಮ್ಮದು, ಡ್ರೈವರ್ ಅವ್ರದ್ದು, ಮೇಂಟೆನೆನ್ಸ್ ಅವ್ರದ್ದು. ಈ ನೀತಿಯನ್ನು ಬದಲಾಯಿಸಬೇಕು ಕೇಂದ್ರ ಸರ್ಕಾರ. ನೇರವಾಗಿ ನಮ್ಮ ಸಂಸ್ಥೆಗಳಿಗೆ ಕೊಡಲಿ, ಸಬ್ಸಿಡಿ ಕೊಡಲಿ, ನಾವೇ ತೊಗೊಳ್ತೀವಿ ಎಲೆಕ್ಟ್ರಿಕ್ ಬಸ್ಸಸ್ಸು. ಪೊಲ್ಯೂಷನ್ ಕಡಿಮೆ ಆಗಬೇಕಲ್ವಾ? ವಿದ್ಯುತ್ ಚಾಲಿತ ವಾಹನಗಳು ಹೆಚ್ಚು ಬಂದಷ್ಟು ಕೂಡ ಪೊಲ್ಯೂಷನ್ನು ಕೂಡ ಕಡಿಮೆ ಆಗುತ್ತೆ. ಎಥನಾಲ್ದು ಅಷ್ಟು ಪ್ರೊಡಕ್ಷನ್ ಅಷ್ಟು ಜಾಸ್ತಿ ಸಿಗ್ತಾ ಇಲ್ಲ. ಡೀಸೆಲ್ ಜೊತೆ ಮಿಕ್ಸ್ ಮಾಡ್ತಾರೆ, ಆದರೆ ಇನ್ನೂ ಅಷ್ಟು ಪೇಪರ್ಗಳಲ್ಲಿದೆ, ಪ್ರಾಕ್ಟಿಕಲ್ ಆಗಿ ಅಷ್ಟು. ಈಗ MLC ಇದರಲ್ಲಿ ನಾಮಿನೇಷನ್ ವಿಚಾರದಲ್ಲಿ ಬಿಜಾಪುರ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಒಂದು ಬೇಡಿಕೆ ಇದೆ. ವಿವಿಧ ಸಮಾಜದ ಮುಖಸ್ಥರು ನೀವು ಅದನ್ನೆಲ್ಲ MB ಪಾಟೀಲ್ರು ಕೇಳಿ, ಈ ಜಿಲ್ಲೆಯಲ್ಲಿ ಯಾರು ಕೊಡಬೇಕು ಯಾರು ಕೊಡಬಾರ್ದು ಅಂತ ಅವರು ಶಿವಾನಂದ ಪಾಟೀಲ್ರು ಎಲ್ಲ ಮಾತಾಡ್ಬೇಕು. ತಾವು ಹಿರಿಯ ಸಚಿವರಾಗಿ ಏನು ಹೇಳ್ತೀವಿ ಸರ್? ಎಲ್ಲ ಜಿಲ್ಲೆಗೂ ಪ್ರಾತಿನಿಧ್ಯ ಕೊಡಬೇಕು, ಎಲ್ಲ ಸಮಾಜಕ್ಕೂ ಕೊಡಬೇಕು. ಸರ್, ಇಲ್ಲಿ ಬಿಜಾಪುರ RTO ಕಚೇರಿಗೆ ದಲ್ಲಾಳಿಗಳ ಹಾವಳಿ ಮತ್ತು ಕೆಲವೊಂದು ಈ DL ಮಾಡಿಸ್ತಾರೆ ಎಲ್ಲ ಕಡಿಮೆ ಆಗಿದೆ. ಇನ್ನು ಮುಂದಕ್ಕೆ ಎಲ್ಲ 36 ಆನ್ಲೈನ್ ಮಾಡಿದ್ದೀವಿ. ಈಗ ಡ್ರೈವಿಂಗ್ ಲೈಸೆನ್ಸು ಈ ಥರದ್ದು 36 ಸೇವೆಗಳನ್ನು ಆನ್ಲೈನ್ ಮಾಡಿದ್ದೀವಿ. ಈಗ ಆಫೀಸ್ಗೆ ಜನ ಹೋಗೋದೇ ಕಡಿಮೆ. ಈಗ ಎಲ್ಲ ಆನ್ಲೈನಲ್ಲೇ ತೊಗೋಬೋದು. ಏನಾಗ್ತದೆ ಸರ್, ರೆಡಿ ಮಾಡಿದ್ರು ಕೂಡ 2-3 ತಿಂಗಳು ತಗೋತಾ ಇದ್ದಾರೆ. ಆ ಥರದ್ದೇನೋ ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಕೊಡಿ, ಸಸ್ಪೆಂಡ್ ಮಾಡಿ. ಸರ್, ಈಗ ಇದು ಹಳೆ ಡಿಮಾಂಡ್ ಏನಿದೆ, ಅದು ಡಿವಿಷನ್ಗಳು ಎಲ್ಲ ಡಿವಿಷನ್ ಕಾರ್ಪೊರೇಷನ್ಗಳ ಮರ್ಜ್ ಮಾಡಿ ಒಂದು ಮಾಡಬೇಕನ್ನೋ ಅಂತ ಒಂದು ಡಿಮಾಂಡ್ ಹಾಕಿದ್ದ, ಅದು ಆಗೋದಿಲ್ಲ ಸರ್. ಮತ್ತು ಅದ್ರ ಜೊತೆಗೆ ಇಂಟರ್ನೆಟ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಅವ್ರು ಕೇಳ್ತದೆ. ಅಂದರೆ ಕರ್ನಾಟಕ KK ಬೇರೆ ಇಂಟರ್ನೆಟ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಪರ್ಮಿಷನ್ ಈ ವರ್ಷ 1300 ಜನಕ್ಕೆ ಕೊಟ್ವಿ. 1300 ಜನಕ್ಕೆ ಕಾರ್ಪೊರೇಷನ್ ಟ್ರಾನ್ಸ್ಫರ್ಸ್ ಕೊಟ್ಟರೆ ಅವ್ರಿಗೆ ಯಾವ ಅಂದರೆ ಏಜ್ ಬೇಸಿಸ್ ಮೇಲೆ ಅಥವಾ ಸೀನಿಯಾರಿಟಿ ಬೇಸಿಸ್ ಮೇಲೆ ಸೀನಿಯಾರಿಟಿ ಮೇಲೆ ಕೊಡ್ತೀವಿ. ಅಥವಾ ಗಂಡ ಹೆಂಡತಿ ಸರ್ವಿಸಲ್ಲಿದ್ದರೆ, ಸರ್ಕಾರಿ ಕೆಲಸದಲ್ಲಿದ್ದರೆ ಕೊಡ್ತೀವಿ. ಅಥವಾ ಕೆಲವರಿಗೆ ಏನಾಗಿರುತ್ತೆ, ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಮಕ್ಕಳಿರ್ತಾರೆ, ಅಂಥವ್ರದ್ದು ಸ್ಪೆಷಲಾಗಿ ಕನ್ಸಿಡರೇಷನ್ ಮಾಡ್ತೀವಿ. ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟಾಗೆ ಕಿಡ್ನೀಸು ಈ ಥರ ಏನೋ ಸಮಸ್ಯೆಗಳು ಜಾಸ್ತಿ ಇರುತ್ತಲ್ಲ, ಅಂಥವ್ರಿಗೆಲ್ಲ ಕೊಡ್ತೀವಿ. ಕೊನೆಯದು ಸರ್, ಜನ ಆಕ್ರೋಶ ಬಗ್ಗೆ ತಾವು ಏನು ಹೇಳ್ತೀವಿ? ಜನಾಕ್ರೋಶ BJPಯವರು ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದೀವಿ ಅಂತ. ಅದರಲ್ಲಿ ಯಾವುದೋ ಪೆಟ್ರೋಲ್ ಮನೆ ನಾವು ಜಾಸ್ತಿ ಮಾಡಿದ್ವಿ, ಡೀಸೆಲ್ ಜಾಸ್ತಿ ಮಾಡಿದ್ವಿ, ಆಮೇಲೆ ಇದು ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ವಿ, ಹಾಲಿಂದ ಮಾಡಿದ್ವಿ, ಮತ್ತು ಬಸ್ ಮಾಡಿದ್ವಿ ಅಂತೇಳಿ ದೊಡ್ಡ ಪಟ್ಟಿ ಮಾಡಿಕೊಂಡು BJPಯವರು ಜನಾಕ್ರೋಶ ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. BJP ನಾಯಕರಿಗೆ ಏನಾದರೂ ಗೌರವ ಇದ್ದರೆ, ಮಾನ ಮರ್ಯಾದೆ ಸ್ವಲ್ಪ ಆದರೂ ಅವರು ಇಟ್ಕೊಂಡಿದ್ದರೆ, ನಿನ್ನೆ ಕೇಂದ್ರ ಸರ್ಕಾರ ಗ್ಯಾಸ್ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜಾಸ್ತಿ ಮಾಡಿ ಕ್ರೂಡ್ ಆಯಿಲ್ ಬಗ್ಗೆ ಕಡಿಮೆಗೆ ಸಿಗ್ತಾಯಿದೆ. ಜಾಸ್ತಿ ಮಾಡಿದ್ರೆ ಜನಾಕ್ರೋಶ ಅಂತ ನಮ್ಮ ಮೇಲೆ ಬೆಲೆ ಏರಿಕೆ ವಿರುದ್ಧ ಹೋರಾಡ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಇವರು ತಾಕತ್ತಿದ್ದರೆ, ದಮ್ಮಿದ್ದರೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ. सर साइड सर साइड सर साइड सर साइड साइड ಸೈಡ್ ಬರ್ರಿ ಸರ್, ಸರ್ ಸ್ವಲ್ಪ ಸರಿ, ನೀವು ಸೈಡಲ್ಲಿ ಬರಲಿ, ಒಂದು ಫೋಟೋ ತೆಗಿತು. ನೀವು ಸೈಡ್ ಬರ್ರಿ, ಇನ್ನೂ ಚಿನ್ನ ಸರಿ ಸರ್, ಸ್ವಲ್ಪ ಹೋಗ್ಬಿಡ. ಆಮೇಲೆ ನೀವು ಬರತ್ತಿಲ್ಲ, ಮುಂದೆ
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.